ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಹಾಕೋದು ಅಂತ ನೋಡ್ಕೊಂಬರೋಣ. ನಿಮ್ಮನೆಯಲ್ಲಿ ಯಾವ್ಯಾವ ಥರ ಹಾಕ್ತೀರಾ ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ಉಪ್ಪಿನಕಾಯಿ ಹಾಕೋದಕ್ಕೆ ಏನೇನೆಲ್ಲ ಬೇಕು ಅಂತಂದು ನೋಡ್ಕೊಂಬರೋಣ ಬನ್ನಿ. ಮಾವಿನ ಹಣ್ಣನ್ನು ಚೆನ್ನಾಗಿ ಕ್ಲೀನಾಗಿ ನೀರಲ್ಲಿ ನೆನೆ ಇಟ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದ ನಂತರ ಈ ಥರ ಮೇಲ್ಗಡೆ ಇರೋ ತುಂಬನ್ನ ಕೊಯ್ದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೋಬೇಕು, ಒಂದು ಕಾಟನ್ ಬಟ್ಟೆಯಲ್ಲಿ. ಆಮೇಲೆ ಈ ಥರ ಕತ್ತಿ ಅಥವಾ ಏನಾದರೂ ತೊಗೊಳ್ಳಿ, ಆ ಥರ ಮರದ ತುಂಡು ತೊಗೊಂಡು ಚೆನ್ನಾಗಿ ಕಟ್ ಮಾಡಬೇಕು. ಈ ಥರ ಒಟ್ಟು ಅಂತೀವಲ್ಲ ಅದನ್ನು ತೆಗೆದುಬಿಟ್ಟು ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಅದನ್ನು ನೋಡಿ, ಈ ಥರ ನೀಟಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸುಗಳಾಗಿ ಮಾಡಿದ್ದೀವಿ. ನಿಮಗೆ ಯಾವ ಥರ ಪೀಸಸ್ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಚೆನ್ನಾಗಿ ಒಣಗಾಕಿದ್ದೀವಿ ನಾವು, ಬಿಸಿಲಲ್ಲ, ಮನೆಯಲ್ಲೇ ಹಾಕಿರೋದು. ಒಂದು 4 ಅವರು ಒಣಗಿಸಿದ್ದೀವಿ. ಇದಕ್ಕೆ ನಾವು ಮೆಂತ್ಯ ಅಂತೀವಿ. ನೀವೇನಂತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು 1 kg ತೊಗೊಂಡಿದ್ದೀವಿ ನಾವು, 30 ಮಾವಿನಕಾಯಿಗೆ. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ತಣ್ಣಗಾಕಿಬಿಟ್ಟು ಒಂದು ಅರ್ಧ ಪುಡಿ ಮಾಡ್ಕೊಂಡಿದ್ದೀವಿ. ಇನ್ನೂ ಅರ್ಧ ಹಂಗೆ ಸೇರಿಸ್ತಾ ಇದ್ದೀವಿ ಮಾವಿನಕಾಯಿಗೆ. ನೋಡಿ, ಇವಾಗ ಚೆನ್ನಾಗಿ 4 ತಾಸು ಮಾವಿನಕಾಯಿ ಕಟ್ ಮಾಡಿರೋದು ಒಣಗಿದೆ. ನೋಡಿ, ಈ ಥರ ಒಂದು ಸ್ವಲ್ಪ ಕಪ್ಪು ಬಣ್ಣ ಬರಬೇಕು. ಬಂದ ನಂತರ ಈ ಥರ ಒಂದು ಪುಟ್ಟಿಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆ ಹಾಕಿ. ನಾವು ಇಷ್ಟು ಕಾಯಿಗೆ 2 ಪ್ಯಾಕೆಟು ಉಪ್ಪು ತೊಗೊಂಡಿದ್ದೀವಿ. ಆನಂತರ ಬೆಳ್ಳುಳ್ಳಿ, ಒಂದು 1/4 kg ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಮೆಂತ್ಯ ಪುಡಿ ಮಾಡ್ಕೊಂಡಿರೋದು, ಇದು ಮೆಂತ್ಯ ಕಾಳು. 5 ಪ್ಯಾಕೆಟ್ ಎಣ್ಣೆ ತೊಗೊಂಡಿದ್ದೀವಿ, ರುಚಿಗೋಲ್ಡು. ಮತ್ತು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ತೊಗೊಂಡಿದ್ದೀವಿ. ಇದಕ್ಕೆ ಸಾಸಿವೆ ಅಂತೀವಲ್ಲ, ಆ ಸಾಸಿವೆ ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಂಡಿದ್ದೀವಿ, ಹುರ್ಕೊಂಡಿಲ್ಲ, ಹಂಗೇ ಪುಡಿ ಮಾಡ್ಕೊಂಡಿದ್ದೀವಿ. ಇವು ನೋಡಿ, ಫಸ್ಟು ಅರಿಶಿನ ಹಾಕಬೇಕು. ಅರಿಶಿನ 1 ಪ್ಯಾಕೆಟ್ ತೊಗೊಂಡಿದ್ದೀವಿ. ನೋಡಿ, ಅರಿಶಿನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀವಿ. ಸಿಪ್ಪೆ ಏನು ತೆಗೆದಿಲ್ಲ, ಡೈರೆಕ್ಟ್ ಹಂಗೆ ಹಾಕಿದ್ದೀವಿ. ಬೆಳ್ಳುಳ್ಳಿ ಸಿಪ್ಪೆ ತೆಗಿಲಾರ್ದಂಗೆ ಹಾಕಿ, ಚೆನ್ನಾಗಿರುತ್ತೆ. ಯಾಕಂದರೆ ಭಾಳ ದಿನ ಸ್ಟೋರ್ ಮಾಡ್ಕೊಂಡು ತಿನ್ನೋದಲ್ವ, ಅದಕ್ಕೋಸ್ಕರ ಹಂಗೆ ಹಾಕಿ. ಆನಂತರ ಸಾಸಿವೆದ್ದು ಪುಡಿ ಮಾಡ್ಕೊಂಡಿದ್ವಲ್ಲ, ಆ ಪುಡಿನ ಸೇರಿಸ್ಕೊಂಡಿದ್ದೀವಿ. ಇವಾಗ ಮೆಂತ್ಯ ಪುಡಿನ ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪು ಸೇರಿಸ್ತಾ ಇದ್ದೀವಿ. ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲೆ ಮಾಡಿ ಇಟ್ಕೊಳೋದ್ರಿಂದ ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು 2 ಪ್ಯಾಕೆಟ್ ತೊಗೊಂಡಿದ್ವಲ್ಲ, ಅದರಲ್ಲಿ 1 ಪ್ಯಾಕೆಟ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಮತ್ತೆ ಜಾಸ್ತಿ ಆದರೆ ತೆಗಿಯೋಕ್ಕೆ ಬರಲ್ಲ, ಕಡಿಮೆ ಆದರೆ ಏನು ಸೇರಿಸ್ಬೋದು. ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹೋಳುಗಳಿಗೆ, ಮಾವಿನಕಾಯಿ ಹೋಳುಗಳಿಗೆಲ್ಲ ಮಿಕ್ಸ್ ಆಗಬೇಕು. ಆನಂತರ ಖಾರದ ಪುಡಿ ಸೇರಿಸ್ತಾ ಇದ್ದೀವಿ. ನಾವು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಇದು. ಸಿಕ್ಕಾಪಟ್ಟೆ ಖಾರ ಇದೆ, ನಾವು ನೋಡ್ಕೊಂಡು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕೈಯಲ್ಲೇನ ಮಿಕ್ಸ್ ಮಾಡ್ಕೊಳ್ಳಿ, ಸ್ಪೂನು ಅದರಲ್ಲೇ ಮಾಡೋಕ್ಕೆ ಹೋಗ್ಬಾರ್ದು. ಇವನ್ನೆಲ್ಲ ಕೈಯಲ್ಲೇನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನಾವು ಡೈರೆಕ್ಟ್ ಈ ಥರ ಒಂದು ಭರಣಿ ಅಂತೀವಿ ನಾವು ಇದಕ್ಕೆ. ನೀವು ಏನಂತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಭರಣಿ ಅಂತೀವಿ. ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀವಿ, ಯಾಕಂದರೆ ಭಾಳ ದಿನ ಸ್ಟೋರ್ ಮಾಡೋದಲ್ವ, ಅದಕ್ಕೋಸ್ಕರ ನಾವೇನು ಎಣ್ಣೆಯನ್ನು ಸೇರಿಸಿಲ್ಲ. ಇವೆಲ್ಲ ಉಪ್ಪಿನಕಾಯಿ ಹೋಳುಗಳನ್ನೆಲ್ಲ ಅದ್ರ ಹಾಕಿದ ಮೇಲೆ ಮೇಲ್ಗಡೆ ಎಣ್ಣೆ ಹಾಕ್ತೀವಿ. ಒಬ್ಬೊಬ್ಬರು ಎಣ್ಣೆನ ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿ ಉಪ್ಪಿನಕಾಯಿಗೆ ಸೇರಿಸ್ತಾರೆ. ನಾವು ವರ್ಷ ಹಂಗೆ ಮಾಡ್ತಿದ್ವಿ. ಈ ವರ್ಷ ಡೈರೆಕ್ಟಾಗಿ ಎಣ್ಣೆನ ಹಾಗೆ ಸೇರಿಸ್ಕೊತಾ ಇದ್ದೀವಿ. ನಿಮ್ಮ ಮನೆಯಲ್ಲೂ ಯಾವ ಥರ ಹಾಕ್ತೀರಾ ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಫುಲ್ ಮೇಲ್ಗಡೆ ಎಲ್ಲ ಎಣ್ಣೆ ನಿಂತ್ಕೋಬೇಕು. ಆ ಥರ ಎಣ್ಣೆ ಹಾಕಬೇಕು. ಆವಾಗ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಎಣ್ಣೆ ಕಡಿಮೆ ಆಗಿಬಿಟ್ರೆ ಉಪ್ಪಿನಕಾಯಿ ಚೆನ್ನಾಗಿ ಆಗಂಗಿಲ್ಲ. ಇದಕ್ಕೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಹೋಳುಗಳೆಲ್ಲ ಮೆತ್ತಗಾಗಬೇಕು. ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 10 ದಿನ ಟೈಮ್ ಬೇಕು ಚೆನ್ನಾಗಾಗೋದಕ್ಕೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ. ಎಲ್ಲರಿಗೂ ಧನ್ಯವಾದ.